ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ಇವತ್ತು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ ಎಳಸಿಂಗ್ ಅವರ ಮೇಲೆ ಕಲಬುರಗಿ ಸ್ಟೇಷನ್ ಬಾಜಾರ್ನಲ್ಲಿ ಸುಳ್ಳು ಪ್ರಕರಣ ದಾಖಲಾಗಿದ್ದು, ಹಾಗಾಗಿ ಈ ಪ್ರಕರಣವನ್ನು ಪ್ರಾಪರ್ ತನಿಖೆ ಆಗಲು ಇವತ್ತು ರಾಜ್ಯ ವ್ಯಾಪ್ತಿ ಪ್ರತಿಯೊಂದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಪ್ರಕರಣ ತನಿಖೆಗಾಗಿ ನಾವು ಮೊನ್ನೆ ಗೃಹ ಮಂತ್ರಿಗಳಿಗೆ, ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ನಾವು ಪ್ರತಿಯೊಂದು ತಾಲೂಕುಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಡಿಮಾಂಡ್ ಇಷ್ಟೇ ಇದೆ, ಏನು ಹನಿ ಟ್ರ್ಯಾಪ್ನಲ್ಲಿ ದೂರು ದಾಖಲೆ ಮಾಡಿದಂಥ ಮಹಿಳೆಯರು ಯಾರು, ಎಲ್ಲಿಂದ ಬಂದರು, ಇವರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಪ್ರಚೋದನೆ ಯಾರು ಕೊಟ್ಟರು, ಕುಮ್ಮಕ್ಕೆ ಯಾರು ಕೊಟ್ಟರು, ಈ ರೀತಿ ಇಲ್ಲ ಸಲ್ಲದ ಆರೋಪ ಸಲ್ಲಿಸುವುದರಿಂದ ಕಲಬುರಗಿ ನಗರದಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಬರ್ತೈತಿ, ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರ್ತೈತೆ ಅಂತ ಇದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ಯಾರು ತಪ್ಪು ಮಾಡ್ಯಾರ, ಯಾರು ನಿಜವಾದ ತಪ್ಪಿಸ್ತಾರ ಅದಾರ, ಅವರಿಗೆ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಯಾರು ನಿರಾಪರಾಧಿಗಾದಾರ ಅವರೆಲ್ಲ ಹೊರಗೆ ಬರಬೇಕಂತ ನಮ್ಮ ಡಿಮಾಂಡ್ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಅನೇಕ ನಮ್ಮ ರಾಜ್ಯಾಧ್ಯಕ್ಷರನ್ನು ಒಳಗೊಂಡು ನಮ್ಮ ದಲಿತ ಸೇನೆಯ ಕೆಲವು ಕಾರ್ಯಕರ್ತರು ಇನ್ಯಾರೋ ಮಾಡಿದಾರ ಅಂತ ಹೇಳ್ಕೇಶಿ ಎಲ್ಲರನ್ನ ಆರೋಪ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಡಿಮಾಂಡ್ ಇನ್ನುಳಿದ ಅಮಾಯಕ ಏನು ಬಂಧನ ಮಾಡಿದಾರಲ್ಲ, ಆ ಬಂಧನದಿಂದ ಮುಕ್ತಾಯ ಸರಿಯಾಗಿ ತನಿಖೆ ಮಾಡಿ ಅವ್ರನ್ನ ಹೊರಗೆ ತರುವಂತ ಕೆಲಸ ಮಾಡ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಜೊತೆಗೆ ನಾವು ಈ ಏನು ನಮ್ಮ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿವಸ ಮಾನ್ಯ ಸನ್ಮಾನ್ಯ ಇವರು ಸಂಪುಟ ದರ್ಜೆಯ ಸಭೆಯನ್ನು ಕರೆದಿದ್ದು, ಅಲ್ಲಿ ಒಂದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ಮಾನ್ಯ ರಾಜ್ಯ ನಾಯಕರುಗಳು, ಈ ಒಂದು ಮುಖ್ಯಮಂತ್ರಿಗಳ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಂ.ಎ. ಸಿದ್ದಿಗರ್, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ. ಈ ಪ್ರಕರಣಕ್ಕೆ ವಿಶೇಷ ತನಿಖೆ ಮಾಡಲು ನಾವು ಯಾಕೆ ಒತ್ತಾಯ ಮಾಡ್ತೀವಿ ಅಂದ್ರೆ, ಇವತ್ತು ಏನು ದೂರದಾರದಂಥ ಪೂಜಾ ಜಂಗಮ್ಮ ಇನ್ನಿತರ ಇಬ್ಬರು ಮಹಿಳೆಯರು ಏನು ನಮ್ಮ ಕಲಬುರಗಿ ನಗರದ ಅನೇಕ ಗಣ್ಯ ವ್ಯಕ್ತಿಗಳನ್ನು, ಅನೇಕ ರಾಜಕೀಯ ಮುಖಂಡರನ್ನು, ಆಮೇಲೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನು ತಮ್ಮ ಬೆಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಮೂಲಕ ಒಂದು ದಂಧೆ ನಡೀತಾ ಇದೆ ಕಲಬುರಗಿ ನಗರದಲ್ಲಿ. ಹಾಗಾಗಿ ಪೊಲೀಸ್ ಇಲಾಖೆ ಈ ವಿಷಯದ ಬಗ್ಗೆ ಸೂಕ್ತ ತನಿಖೆ ಮಾಡಿಸಿ, ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ನಲ್ಲಿ ರಾಜು ಲಿಂಗ್ಟಿ ಜೊತೆ ಮಾತಾಡ್ತಾಳೆ ಪೂಜಾ ಜಂಗಮ್ ಅವರು. ತುಮ್ನೆ ಕ್ಯಾ ಹೈ ವಿನೋದ್ ಸೆ ಇತನಾ ಪೈಸಾ ಲಿಯಾ, ಉತನಾ ಪೈಸಾ ಲಿಯಾ, ಮೇರೆಗೋ ಪೈಸಾ ನೀ ದಿಯಾ ಅಂದ್ರೆ ಇದರ ಅರ್ಥ ಏನು, ರೊಕ್ಕ ಕೊಟ್ಟಿಲ್ಲ ಅಂತ ಹೇಳ್ಕೇಶಿ ಅವಳು ಹೋಗಿ ದೂರ ದಾಖಲೆ ಮಾಡಿದ್ದಾರೆ. ಒಂದ್ ವೇಳೆ ಅವರಿಗೆ ರೊಕ್ಕ ಮುಟ್ಟಿದ್ದಂದ್ರೆ ಅವ್ರು ಸುಮ್ಮನೆ ಕುಂದಿರ್ತಿದ್ರು. ಹಾಗಾಗಿ ಯಾರು ಈ ಪ್ರಕರಣದಲ್ಲಿ ಶಾಮೀಲ್ ಅದಾರ ಎಲ್ಲರ ಮೇಲೆ ಎಲ್ಲರಿಗೆ ಶಿಕ್ಷೆ ಆಗಬೇಕು. ಈ ವಿಶೇಷ ತನಿಖೆ ಮಾಡಿ ನಾನು ಸೋಮಟೋ ಪೊಲೀಸ್ ಇಲಾಖೆ ಈ ಪ್ರಕರಣ ದಾಖಲೆ ಮಾಡಬೇಕಂತ ನಾನು ವಿನಂತಿಸ್ತಾ ಇದ್ದೀನಿ.